ಇರೋದು ಎಲ್ಲ ಪ್ಲಾನ್ ಮಾಡಿದ್ದೀವಿ. ಟೆಂಡರ್ ಎಲ್ಲ ರೆಡಿ ಇದೆ, ಮಿಷನ್ ಕಾಯ್ತಾ ಇದ್ದೀವಿ. ನಿಮಗೆ ಬೆಳಗಾವಲ್ಲಿ ಹಾಸ್ಪಿಟಲ್ ಎಲ್ಲ ನೋಡಿರ್ಬೋದು, ಫ್ರಂಟ್ ಅವೆಲ್ಲ ಬ್ಯಾಕ್ ಹೋಗಿ ಸ್ಟಾಪ್ ಸೌಂಡ್ ಮೀಡಿಯಂ ಆಗಿದೆ. ಸ್ಮೆಲ್ ಬರ್ತಾ ಇರೋದು ಇವಾಗ ನಮಗೆ ಬ್ಯಾಕ್ ಸೈಡ್ ಟೆಂಪಲ್ ಪಕ್ಕದೊಂದು, ಅದಕ್ಕೆ ಸ್ಲ್ಯಾಬ್ಸ್ ಕವರ್ ಮಾಡೋಕ್ಕೆ NP ಕೊಟ್ಟಿಲ್ಲ. ಸ್ವದೇಶ್ ದರ್ಶನಲ್ಲಿ ದುಡ್ಡು ಕೊಡಬೇಕು ಅಂತ ಹೇಳಿ ನಾನು DC-ಗೂ ಮುಖ್ಯಮಂತ್ರಿಗೂ ಇಬ್ಬರಿಗೂ ಮನವಿ ಮಾಡ್ಕೊಂಡಿದ್ದೀವಿ. ಈ 2 ವರ್ಷದಲ್ಲಿ ಆಗಿಲ್ಲ, ಆ್ಯಕ್ಷನ್ ಪ್ಲ್ಯಾನ್ ಆಗಿಬಿಟ್ಟಿದೆ. ಮುಂದಿನ ದಿನಗಳಲ್ಲಿ ಹಣ ಬಂದಾಗ ನಾವು ನೋಡ್ತೀವಿ ಅಂತ ಆಶ್ವಾಸನೆ ಕೊಟ್ಟರು. ಇಲ್ಲ, ಭೇಟಿ ಮಾಡಿಲ್ಲ, ಭೇಟಿಯಾಗಿಲ್ಲ. ಮತ್ತು ಈ ವಿಚಾರ ಏನು 20 ಕೋಟಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ಕೇವಲ ವಸ್ತು ಪ್ರದರ್ಶನ ಪ್ರಾಧಿಕಾರಕ್ಕೆಲ್ಲ ಕೊಟ್ಟಿರೋದು, ಇದು ಮೈಸೂರು ನಗರ ಜನತೆಗೆ ಒಂದು ಕೊಡುಗೆ ರೀತಿಯಲ್ಲಿ ಕೊಟ್ಟಿರೋದು. ಇದು ಮೈಸೂರು ನಗರ ಜನತೆಗೆ ಒಂದು ಮುಖ್ಯಮಂತ್ರಿಯವ್ರ ಕಡೆಯಿಂದ ಕೊಡುಗೆ ಇದು ಅಂತ ನಾನಾದರೂ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ 46, ನಾನು 47 ಕೋಟಿಯಲ್ಲಿ 20 ಕೋಟಿ ಬಿಡುಗಡೆ ಮಾಡಿದ್ರೆ ಈ ಕೆಲಸ ಮೊದಲನೇ ಹಂತದಲ್ಲಿ ಇದು ಮಾಡ್ತಾಯಿರಿ. ಇನ್ನು ಮಿಕ್ಕಿದ ಹಣ ಆಮ್ನಿಂದ ನಾನು ನೀಡ್ತೀನಿ ಅಂತ ನೋಡ್ಬಿಟ್ಟು 20 ಕೋಟಿ ಬಿಡುಗಡೆ ಮಾಡೋರು. ಟೋಟಲ್ ಪ್ರಾಜೆಕ್ಟ್ಸ್ ನಾನು 47 ಕೋಟಿ ಕೊಟ್ಟಿದ್ದೆ ನಾನು ವಸ್ತು ಪ್ರದರ್ಶನಕ್ಕೆ ಬೇಕು ಅಂತ. ಇಲ್ಲಿ ಯಾಕಂದರೆ ಎಲೆಕ್ಟ್ರಿಕಲ್ ಸಿಸ್ಟಮ್ ಕರೆಕ್ಟಾಗಿರಲಿಲ್ಲ, ಅದು ಮಾಡಬೇಕಾಗಿ ಅದಕ್ಕೆ ಒಂದು 4-5 ಕೋಟಿ ಬೇಕಾಗಿತ್ತು. ಈ ರೀತಿ ಅನೇಕ ಡೆವಲಪ್ಮೆಂಟ್ಸ್ಗಳಿತ್ತು. ಮುಖ್ಯವಾದ 2 ವರ್ಕ್ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಅದಕ್ಕೆ 2 ವರ್ಕ್ ಎಷ್ಟು ಬೇಕು ಅಂತ ಕೊಟ್ಟರು. ಆ ರೀತಿ ಮಾಡೋರು. ಹಾಂ, ನಮ್ಮ ಆಫೀಸ್ ಪಕ್ಕನೇ ಇಲ್ಲಿ ಮಾಡ್ತೀವಿ. ಅಲ್ಲಿ ಖಾಲಿ ಜಾಗ ಇದೆಲ್ಲ, ಹಳೆ ಮಂಟಪ, ಅಲ್ಲಿ ಮಾಡಬೇಕು ಅಂತ ಇದ್ದೀವಿ. ಅದು PPP ಮಾಡಲಲ್ಲೂ ಕರಿಬೇಕು ಅಂತ ಒಂದು ಯೋಚನೆ ಇದೆ ನಮ್ಮದು. ಅದು ಸಿಕ್ಕಿದ್ರೆ ಅಮೆಝಾನ್ ಪಾರ್ಕು, ಜುರಾಸಿಕ್ ಪಾರ್ಕ್ ಅಂತ ಮಾಡ್ತಾ ಇರೋದು. ಜುರಾಸಿಕ್ ಪಾರ್ಕ್ ಮಾಡಬೇಕು ಅಂತ ಒಂದು ಚಿಂತನೆ ಇದೆ.
ಅದು ಬಂದು ಹಾಂ ಎರಡು ಮಿಕ್ಸ್ ಆಗಿರ್ತದೆ. ವರ್ಚುವಲ್ಲು ಪ್ಲಸ್ ಇದು ಎರಡು ಮಿಕ್ಸ್. ಫಸ್ಟು ವರ್ಚುವಲಲ್ಲೇ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ತಿರ್ಗಾ ಮೊನ್ನೆ ಹೈದರಾಬಾದಿಂದ ಒಂದೆರಡು ಕಂಪ್ನಿಯವ್ರು ಬಂದು ಪ್ರೆಸೆಂಟೇಷನ್ ಕೊಟ್ಟರು. ಎರಡು ಮಿಕ್ಸ್ ಮಾಡ್ಕೊಂಡು ಮಾಡವ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಅದು ಮಾಡಿದ್ರೆ ಬಹುಶಃ ಸರ್ಕಾರ ಹಣ ಕೊಟ್ಟರೆ ಸರ್ಕಾರದ ಹಣದಿಂದ ಮಾಡ್ತೀವಿ. ಇಲ್ಲದ್ರೆ PPP ಮಾಡಲವ್ರು ಮುಂದೆ ಬಂದ PPP ಮಾಡಲಿಂದನಾದರೂ ತಗೊಳ್ಳೋಕ್ಕೆ ಒಂದು ಪ್ರಯತ್ನ ಇದೆ. ಮುಂದಿನ ದಿನಗಳಲ್ಲಿ ನಿಮ್ಗೆ ತಿಳಿಸ್ತೀನಿ.